ಇಂದು ನಾವು ನಮ್ಮ ಭೂಮಿ ಮೇಲೆ ನಡೆಯೋ ಒಂದು ಬ್ರೆಡ್ ಟೇಕಿಂಗ್ ಸ್ಪೆಕ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಸೆರೆಂಗೆಟಿ ಮೈಗ್ರೇಷನ್. ಆಫ್ರಿಕಾದ ತಾಂಜಾನಿಯಾ ದೇಶದಿಂದ ಕೀನಿಯಾ ದೇಶದವರೆಗೆ ಸ್ಪ್ರೆಡ್ ಆಗಿರೋ ಸೆರೆಂಗೆಟಿ ಎಕೋಸಿಸ್ಟಮ್ ಸವನ್ನಾಸ್, ಗ್ರಾಸ್ ಲ್ಯಾಂಡ್ಸ್, ಪ್ಲೇನ್ಗಳನ್ನು ಒಳಗೊಂಡಿದೆ. ಜಿರಾಫೆಗಳು, ಪವರ್ಫುಲ್ ಆನೆಗಳು, ಸಿಂಹ, ಝೀಬ್ರಾ ಹೀಗೆ ಡೈವರ್ಸ್ ಅನಿಮಲ್ ಲೈಫ್ಗೆ ಸೆರೆಂಗೆಟಿ ಮನೆಯಾಗಿದೆ. ಸೆರೆಂಗೆಟಿ ಫೇಮಸ್ ಆಗಿರೋದು ಗ್ರೇಟ್ ಮೈಗ್ರೇಷನ್ ಇಂದ. ಹೌದು, ಇಡೀ ವರ್ಲ್ಡ್ನಲ್ಲೇ ಲಾರ್ಜೆಸ್ಟ್ ಮೂವ್ಮೆಂಟ್ ಆಫ್ ಮ್ಯಾಮಲ್ಸ್ ಅಂತ ಕರೆಸ್ಕೊಳ್ಳೋ ಈ ಗ್ರೇಟ್ ಮೈಗ್ರೇಷನ್ ಅಲ್ಲಿ ಪ್ರತಿ ವರ್ಷ 20 ಲಕ್ಷಕ್ಕೂ ಹೆಚ್ಚು ಝೀಬ್ರಾಗಳು, ವೈಲ್ಡ್ ಬೀಸ್ಟ್ ಮತ್ತು ಜಿಂಕೆಗಳು ಸುಮಾರು 2000 ಕಿಲೋಮೀಟರ್ನಷ್ಟು ಉದ್ದ ಜರ್ನಿನ ಮಾಡ್ತವೆ. ಈ ಜರ್ನಿ ಜಾನ್ವರಿಯಲ್ಲಿ ಸೆರೆಂಗೆಟಿಯ ದಕ್ಷಿಣ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಲ್ಲ ಪ್ರಾಣಿಗಳು ಒಂದು ಗುಂಪಾಗಿ ಬಂದು ಸೇರ್ತವೆ. ಅಲ್ಲಿಂದ ಏಪ್ರಿಲ್ನಷ್ಟೊತ್ತಿಗೆ ಪ್ರಾಣಿಗಳು ಸೆರೆಂಗೆಟಿಯ ಮಧ್ಯಭಾಗಕ್ಕೆ ರೀಚ್ ಆಗ್ತವೆ. ಜೂನ್ ಅಷ್ಟೊತ್ತಿಗೆ ಎಲ್ಲ ಪ್ರಾಣಿಗಳು ಕೀನ್ಯಾದಲ್ಲಿರೋ ಮಸಾಯಿ ಮಾರಾನ ಕ್ರಾಸ್ ಮಾಡಿ ತಮ್ಮ ಜರ್ನಿನ ಸ್ಟಾಪ್ ಮಾಡುತ್ತೆ. ಮತ್ತೆ ಅಕ್ಟೋಬರ್ನಷ್ಟೊತ್ತಿಗೆ ಈ ಪ್ರಾಣಿಗಳು ವಾಪಸ್ ಶುರು ಮಾಡಿದ ಜಾಗಕ್ಕೆ ಬರ್ತವೆ. ಈ ಜರ್ನಿ ಇದೇ ರೀತಿ ಪ್ರತಿ ವರ್ಷ ನಡೆಯುತ್ತೆ. ಈ ಜರ್ನಿಯ ಮುಖ್ಯ ಉದ್ದೇಶ ಅಂದ್ರೆ ಹೊಟ್ಟೆಪಾಡು. ಹೌದು, ಈ ಪ್ರಾಣಿಗಳು ಹುಲ್ಲು ಮತ್ತು ನೀರನ್ನು ಹುಡುಕೊಂಡು ಈ ಜರ್ನಿನ ಮಾಡ್ತವೆ. ಮೈಗ್ರೇಷನ್ ರೂಟ್ನಲ್ಲಿ ಮೊಸಳೆಗಳು, ಸಿಂಹಗಳು, ಹೈನಾಸ್ ಕಾಯ್ತಾ ಇರ್ತವೆ. ಅದಕ್ಕೆ ಜರ್ನಿ ಟೈಮಲ್ಲಿ ಎಷ್ಟೊಂದು ಪ್ರಾಣಿಗಳು ತಮ್ಮ ಜೀವನ ಕಳ್ಕೊಳ್ಳುತ್ತೆ. ನೀವು ಸೆರೆಂಗೆಟಿ ಮೈಗ್ರೇಷನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಎಷ್ಟೊಂದು ಸಫಾರಿಗಳಿವೆ. ಅಷ್ಟೇ ಅಲ್ಲದೆ ಹಾಟ್ ಏರ್ ಬಲೂನ್ಗಳು ಕೂಡ ಇದೆ. ಆ ಹಾಟ್ ಏರ್ ಬಲೂನ್ಗಳಲ್ಲೂ ನೀವು ಈ ಮೈಗ್ರೇಷನ್ನ ವಿಟ್ನೆಸ್ ಮಾಡಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡಬೇಕು ಅಂತ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.